ನಮ್ಮ NDA ಸರ್ಕಾರದ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಮೂರನೇ ಅವಧಿಯ ಒಂದು ಅಧಿಕಾರವನ್ನು ನಡೆಸ್ತಾ ಇದ್ದೀವಿ. ಈ ಮೂರನೇ ಅವಧಿಯ ಮೊದಲನೇ ವರ್ಷ ಅಂದರೆ 11 ವರ್ಷಗಳಾಯಿತು NDA ಸರ್ಕಾರದ ಒಂದು ನೇತೃತ್ವ ಮಾಡಿದಂಥ ಸಾಧನೆಗಳನ್ನು ಜನಸಾಮಾನ್ಯರಿಗೆ ಕಾರ್ಯಕರ್ತರಿಗೆ ಮುಟ್ಟಿಸಬೇಕು ಅಂತೇಳಿ ನಮ್ಮ ಸರ್ಕಾರ ಮತ್ತು ನಮ್ಮ ಸಂಘಟನೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಜನರ ಮಧ್ಯೆ ತೆಗೆದುಕೊಂಡಂಥ ಪ್ರಯತ್ನವನ್ನು ನಮ್ಮ ಸಂಘಟನೆ ಚೌಕಟ್ಟಿನಲ್ಲಿ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಗಮನವನ್ನು ಕೊಡ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೋದಿಜಿಯವರ ಸರ್ಕಾರ ಕೊಟ್ಟಂಥ ಕೊಡುಗೆಗಳೇನಿದೆ ಅದರ ಒಂದು ಪ್ರಾದೇಶಿಕಗಳನ್ನು ಜನಸಾಮಾನ್ಯರು ಮುಟ್ಟಿಸೋ ದೃಷ್ಟಿಯಿಂದ ಇವತ್ತು ಅದನ್ನು ಅಧಿಕೃತವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಗೌರವಿತ ಶಾಸಕರದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಾಡಿದ್ದು ಯೋಗ ದಿನಾಚರಣೆ ಇದೆ. ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭವನ್ನು ಕೂಡ ಜನರಿಗೆ ಮುಟ್ಟಿಸುವಂಥ ಕಾರ್ಯನೂ ಕೂಡ ಸಂಘಟನೆ ಚೌಕಟ್ಟಲ್ಲಿ ಆಗ್ತಾ ಇದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮಾಕ್ ಪಾರ್ಲಿಮೆಂಟ್ ಈ ಒಂದು ರಿಗಾರ್ಡಿಂಗ್ ಎಮರ್ಜೆನ್ಸಿ ಕರಾಳ ದಿನ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನ ಯುವ ಪೀಳಿಗೆಗೆ ಅವತ್ತಿನ ಒಂದು ನತದೃಷ್ಟ ಜನರಿಗೆ ಮಾಡಿದಂಥ ಅನ್ಯಾಯವನ್ನು ಕರಾಳ ದಿನವನ್ನು ಏನು ಹೇರುವಂಥ ತುರ್ತು ಪರಿಸ್ಥಿತಿ ಹೇರುವಂಥ ಕೆಲಸವನ್ನು ಮಾಡಿದ್ರು ಅದನ್ನು ತಿಳಿಸುವಂಥ ಕಾರ್ಯನೂ ಕೂಡ ಇವತ್ತು ನಮ್ಮ ಸಂಘಟನೆ ಒಂದು ಚೌಕಟ್ಟೆ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಆ ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಇಲ್ಲಿ ಬಂದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು, ನಿನ್ನೆ ಪೇಪರಲ್ಲಿ ನೋಡಿದ್ವಿ, ಈ ರಾಜ್ಯ ಸರ್ಕಾರದ ವರ್ಗಾವಣೆಯ ದಂಧೆ ಮತ್ತೆ ಕೆಲವು ದಿನಕ್ಕೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಟೈಮ್ ಲಿಮಿಟ್ ಇಲ್ಲ, ಮಿನಿಮಮ್ ಒಬ್ಬ ಅಧಿಕಾರಿ 1-2 ವರ್ಷದ ಒಳಗಡೆ ಅವನು ಟ್ರಾನ್ಸ್ಫರ್ ಮಾಡಬಾರ್ದಂತ ಕಾನೂನಿದೆ. ಇಷ್ಟೆಲ್ಲ ಇದ್ರೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಯಾವ ದುರುದ್ದೇಶದಿಂದ ಮಾಡ್ತಿದ್ದಾರೋ ಗೊತ್ತಿಲ್ಲ. ಈ ರೀತಿ ಮತ್ತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಕಡೆ ಧಮಕಿ ಹಾಕ್ತಿದ್ದಾರೆ ಅಧಿಕಾರಿಗಳಿಗೆ, ನಿನ್ನ ಟೈಮ್ ಮುಗೀತು, ನೀವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಂತೇಳಿ. ಈ ಥರ ಕೆಲವು ತುಂಬ ಜನ ಅಧಿಕಾರಿಗಳು ಅಳಲು ತೋಡ್ಕೊಂಡು ನಮ್ಮ ಶಾಸಕರುಗಳ ಮನೆಗೆ ನಮ್ಮ ಮನೆಗೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಗೌರವಿತ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೊತೀನಿ, ನೀವು ಮಾಡುವಂಥ ಒಳ್ಳೆ ಕೆಲಸಗಳು ಎಲ್ಲದೂ ಕೂಡ ನೀರಲ್ಲಿ ಹೋಮ ಹೋಗ್ತಾ ಇದೆ. ನಿಮ್ಮ ನಂಬ್ಕೊಂಡಂಥ ಕೆಲವು ಜನ ಪಕ್ಷದ ಹೆಸರಿಕೊಂಡಿರೋ ಮುಖಂಡರುಗಳಿರ್ಬೋದು, ಕೆಲವು ಮಂತ್ರಿ ಮಹೋದಯರು ಇರ್ಬೋದು, ಈ ರೀತಿಯಂಥ ಕಾಟವನ್ನು ಈ ಅಧಿಕಾರಿ ಏನು ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಈಗಾಗಲೇ ನೇಣು ಹಾಕೊಂಡು ಸತ್ತಿದ್ದು ಉದಾಹರಣೆ ಇದ್ದಾವೆ, ಡೆತ್ ನೋಟ್ ಬರೆದಿಟ್ಟು ಸತ್ತೋಗಿದ್ದು ಕೂಡ ಉದಾಹರಣೆಗಳಿದ್ದಾವೆ. ಹಾಗಾಗಿ ಪದೇ ಪದೇ ಈ ರೀತಿಯಂಥ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮುಖಾಂತರ ಹಿಂಸೆ ಕೊಡುವಂಥ ಪ್ರಯತ್ನವನ್ನು ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ ಸರ್. ಪಕ್ಷ ಶುದ್ಧವಾಗಿರಬೇಕು ಅನ್ನೋದೇ ಎಲ್ಲರದ್ದು ಅಪೇಕ್ಷೆ ಇದೆ. ಒಬ್ಬ ಕಟ್ಟಕಡೆ ಒಬ್ಬ ಕಾರ್ಯಕರ್ತಂದು ಅಪೇಕ್ಷೆ ಇದೆ. ಅದಕ್ಕೋಸ್ಕರನೇ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮ ಹಾಕಿ ಸಂಘಟನೆಗೆ ಹೆಗ್ಲು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೇನು ಇನ್ನು ಒಬ್ಬರು ಹೇಳೋದು ಇನ್ನೊಬ್ರು ಹೇಳೋದು ಅಂತ ಅದು ಎಲ್ಲರದ್ದು ಅಪೇಕ್ಷೆ ಅದೇ ಇರೋದು. ಮತ್ತು ಶುದ್ಧವಾಗಿದೆ, ಶುದ್ಧವಂತ ನದಿ ಹರಿತಾ ಇದೆ. ಇನ್ನೂ ಬರುವಂಥ ದಿನದಲ್ಲಿ ಇನ್ನೂ ಒಳ್ಳೆಯ ದಿಕ್ಕಿನಲ್ಲಿ ಸಂಘಟನೆಯನ್ನು ತೆಗೆದುಕೊಂಡು ಹೋದ ಕೆಲಸ ಗೌರವಿತ ನಮ್ಮ ರಾಜ್ಯದ ಜವಾಬ್ದಾರಿ ಹೊತ್ತಂತೆ ಎಲ್ಲ ಸಂಘಟನಾ ಕಾರ್ಯಕ್ಕೆ ಶಕ್ತಿ ಇದೆ, ಮಾಡ್ತಾರೆ ಸರ್. ಮೆಟ್ರೋದಲ್ಲಿ ಅಮೂಲ್ಗೆ ಅವಕಾಶ ಮಾಡಿಕೊಟ್ಟು ಒಂದು ರೀತಿಯಲ್ಲಿ KMFಗೆ ಅವಮಾನ ಮಾಡೋದಂಗೆ ಇದು 2ನೇ ಬಾರಿ ಈ ಥರ ಮಾಡ್ತಾರೆ. ಒಂದು ಇವತ್ತು ಇಂಟರ್ನ್ಯಾಷನಲ್ ಒಂದು ಬಾಂಡಿಂಗ್ ಇರೋದ್ರಿಂದ ಯಾವುದೋ ಅವಮಾನ ಅಂತ ಅಂದ್ಕೊಳ್ಳದೆ ಕಾಂಪಿಟೇಷನ್ ಇದೆ ಇವತ್ತು. ಆ ಥರ ಅಮೂಲ್ಗೆ ನಾವು ಮಾಡ್ಕೊಡೋಕ್ಕಿಂತ ಅಲ್ಲಿಂದ ಅಮೂಲ್ ನಾವು ಇಲ್ಲಿ ಕೊಡ್ತೀವಿ ಅಂದರೆ ಅಲ್ಲ, ಅದರಲ್ಲಿ ಇರೋದೇನು ಒಳ್ಳೆತನ ಏನಿದೆ ನಮ್ಮ ನಂದಿನಿ ಮುಖಾಂತರ ಅದನ್ನು ವ್ಯಕ್ತಪಡಿಸುವಂಥ ಒಂದು ಅವಕಾಶ ಇದೆ. ಆ ಕಾಂಪಿಟೇಷನ್ ಸ್ವೀಕಾರ ಮಾಡಬೇಕಾಗತ್ತೆ. ಹಾಗೆ ಇದು ಯಾವುದೋ ಮಾನ ಅವಮಾನ ಅನ್ನೋದಕ್ಕಿಂತ ಇವತ್ತಿನ ಕಾಂಪಿಟೇಷನ್ಗೆ ವರ್ಲ್ಡಿಗೆ ನಾವು ಎಂಟರ್ ಆಗೋದು ಅನಿವಾರ್ಯ ಸರ್. ವಿಶೇಷ ಮೆಕ್ಕೆಜೋಳ ಬೆಳೆಯೋ ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರೈತರಿದ್ದಾರೆ.
ಪಾಪ ಮೊಳಕೆ ಹೊಡಿತಾ ಇದೆ. ಈಗ NDRF ನಾರ್ಮ್ಸ್ ಇರೋದು ಏನಿದೆ ಅಂದರೆ SDRMs ನಾರ್ಮ್ಸು ಕೂಡ ನಿಂತಂಥ ಜೋಳ ಅಂದರೆ ಹೊಲದಲ್ಲಿರುವಂಥ ಜೋಳ ಹೊರತು ಕಟ್ ಮಾಡಿಕೊಂಡು ಅದು ಒಣಗಿಸ್ಲಿಕ್ಕೆ ಹಾಕಿದಾಗ ಕಟ್ ಮಾಡಾದ್ರೂ ಕೊಡ್ಲಿಕ್ಕೆ ಅವಕಾಶ ಅಂತ ಇದೆ. ದಯಮಾಡಿ ಘನ ಸರ್ಕಾರಕ್ಕೆ ಗೌರವಿತ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ಒತ್ತಾಯ ಮಾಡ್ತೀನಿ. ಇವನ್ನು ಬೇರೆ ಯಾವ್ದಾರ ಒಂದು ಇದರಲ್ಲಿ ಉದಾಹರಣೆಗೆ NDRF ನಾರ್ಮ್ಸು ಒಂದು ಮನೆ ಹಾಳಾದರೆ 1.5 ಲಕ್ಷ ಕೊಡಬೇಕು ಅಂತಿದೆ. ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ 5 ಲಕ್ಷ ಕೊಡಂಗೆ ರಿಮೈನಿಂಗ್ ಅಮೌಂಟನ್ನು ರಾಜ್ಯ ಸರ್ಕಾರದಿಂದ ಕೊಡಂಗೆ ಮಾಡಿದ್ರು. ಹಾಗೆ ನಿಮ್ಮ ನಾರ್ಮ್ಸ್ ಏನೇ ಇರಲಿ ಕೆಲವು ಮಾನವೀಯತೆಯಿಂದ ರೈತರು ಸ್ಪಂದನೆ ಮಾಡುವಂಥ ಕಾರ್ಯ ಆಗಬೇಕಾಗತ್ತೆ. ಹಾಗೆ ಮೆಕ್ಕೆಜೋಳ ತುಂಬ ನೀರಲ್ಲಿ ಕೊಚ್ಕೊಂಡು ಹೋಗಿದೆ, ಅವರಿಗೆ ಮತ್ತೆ ಭತ್ತ ಪೂರ್ತಿ ಕೊಚ್ಕೊಂಡು ಹೋಗಿದೆ. ಹಾಗೆ ಅದಕ್ಕಲ್ಲಿ ವಿಶೇಷವಾದಂಥ ಒಂದು ಪ್ರಕರಣ ಅಂತ ಮೆನ್ಷನ್ ಮಾಡಿ ಇವತ್ತು ಸಂಜೆ ನಾನು ಕೂಡ DCFs 5 ಮೀಟಿಂಗ್ ಕರೆದಿದ್ದೀನಿ. ಅಲ್ಲಿ ಉಳಿದಂಥ ವಿಚಾರಗಳನ್ನು ಚರ್ಚೆ ಮಾಡಿ. ಎಸ್, ನಾಟ್ ಓನ್ಲಿ ಶಿಕಾರಿಪುರ, ಇವನ್ ಸಾಗರ. ನಾನು ಶಿಕಾರಿಪುರದಲ್ಲಿ ನಾನು ನೋಡಿದಾಗ ಸಾಗರದಿಂದ ಮೆಕ್ಕೆಜೋಳ ತಂದು ಅಲ್ಲಿ ಒಣಗಿಸ್ಕೊಂತಾರೆ. ಯಾಕಂದರೆ ಸಾಗರದಲ್ಲಿ ನಮ್ಗೆ ರೋಡ್ ಹೋಗಿಲ್ಲ ಒಣಗಿಸೋಕ್ಕೆ ಅಂತೇಳಿ ಅಲ್ಲಿ ಹೇಳ್ತಾ ಇದ್ರು. ಆ ಥರ ರೈತರು ತುಂಬ ಜನ ಸಿಕ್ಕಿತ್ತು ಸರ್, ತುಂಬ ಆ ಥರ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡು. ಎಸ್, ಪ್ರಶ್ನೆ ಇಲ್ಲ. ಅವ್ರು ಯಾರು ಕಾಂಟ್ರಾಕ್ಟ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು, ಸರಿ ಮಾಡಿಸ್ಬೇಕು. ಮತ್ತು ಒಂದು ನ್ಯಾಷನಲ್ ಹೈವೇ ಕೆಲಸ ಅಂದ್ಮೇಲೆ ಅದರದೇ ಆದಂಥ ನಾಮ್ಸ್ ಇರುತ್ತೆ. ಈ ಥರ ಈ ಸಣ್ಣ ಮಳೆಗಾಲ ಬೀರಿ ಬಿತ್ತು ಇದಂತಂದರೆ ನಮ್ಮ ಇಲಾಖೆಗೆ ಅವಮಾನ ಅದು. ಹಾಗಾಗಿ ಅಧಿಕಾರಿಗಳು ಮತ್ತು ಇದಕ್ಕೆ ಯಾರು ಸಂಬಂಧಪಟ್ಟವ್ರ ಮೇಲೆ ಬಿಗಿನಿಲ್ ತೆಗೆದುಕೊಳ್ಬೇಕಂತ ನಾವು ಒತ್ತಾಯನೂ ಕೂಡ ಮಾಡ್ತೀನಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.